ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಿದ್ದೀನಿ. ಸೊ ಬಾಡಿ ಮೆಷರ್ಮೆಂಟ್ ಪ್ರಕಾರ ಮಾಡ್ತಾ ಇರುವಂತದ್ದು. ಹಾಗೆ ಇದರಲ್ಲಿ ಕೆಲವೊಂದಷ್ಟು ಟ್ರಿಕ್ಸ್ ಕೊಡ್ತೀನಿ. ಆರ್ಮೋಲ್ ಅಲ್ಲಿ ಕೆಲವರಿಗೆ ರಿಂಕಲ್ಸ್ ಬರ್ತಾ ಇದೆಯಲ್ಲ, ಸೊ ಆ ಪ್ರಾಬ್ಲಮ್ ಏನಕ್ಕಾಗುತ್ತೆ, ಸೊ ಈ ಟ್ರಿಕ್ಸ್ ನ ಯೂಸ್ ಮಾಡ್ಕೊಳ್ಳಿ. ಆ ಪ್ರಾಬ್ಲಮ್ ಅವಾಯ್ಡ್ ಆಗಬೇಕು ಅಂದ್ರೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡುವಂತಹ ಟ್ರಿಕ್ಸ್ ನ ಯೂಸ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಆರ್ಮ್ ಹೋಲ್ ಅಲ್ಲಿ ರಿಂಕಲ್ಸ್ ಬರಲ್ಲ. ಓಕೆನಾ? ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. 28ನೇ ತಾರೀಕಿಂದ, ಈ ತಿಂಗಳು ಏಪ್ರಿಲ್ 28ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ 40 ವೆರೈಟಿ ಡಿಸೈನ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ 20 ತರ ನೆಕ್ ಶೇಪ್ಸ್ ಇರುತ್ತೆ, 20 ತರ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ. ಒಂದು ಎಂಬ್ರಾಯ್ಡರಿ ಬ್ಲೌಸ್ ಕಂಪ್ಲೀಟ್ ಕಟಿಂಗ್, ಹಾಗೆ ಸ್ಟಿಚಿಂಗ್, ಹಾಗೆ ಹೇಗೆ ಮಾರ್ಕ್ ಹಾಕೋದು, ಸೊ ಇಷ್ಟು ಡೀಟೇಲ್ ಇರುತ್ತೆ. ಪ್ರತಿಯೊಂದಕ್ಕೂ ನಿಮ್ಗೆ ಮೆಷರ್ಮೆಂಟ್ ಪ್ರಕಾರ ಡಿಸೈನ್ ನ ಹೇಗೆ ಮಾಡ್ಬೇಕು ಅನ್ನೋದ್ರ ಮೆಷರ್ಮೆಂಟ್ ಪ್ರಕಾರ ಹೇಳ್ಕೊಡ್ತೀನಿ. ನೋಟ್ಸ್ ಇರುತ್ತೆ. ಖಂಡಿತ ನೀವು ಈ ಯಾರಿಗೆ ಪ್ಯಾಚ್ ವರ್ಕ್ ಡಿಸೈನ್ಸ್ ಎಲ್ಲ ಕ್ರಿಟಿಕಲ್ ಆಗಿರೋ ಡಿಸೈನ್ಸ್ ನ ಕಲಿಬೇಕು ಅನ್ನೋಂಥವ್ರು ಈ ಕೋರ್ಸ್ಗೆ ಖಂಡಿತ ನೀವು ಜಾಯಿನ್ ಆಗ್ಬೋದು. ಸೊ ಇದರಲ್ಲಿ ಆಲ್ಮೋಸ್ಟ್ ಕ್ರಿಟಿಕಲ್ ಡಿಸೈನ್ಸ್ ಇರೋದು. ಸೊ ಪ್ಯಾಚ್ ವರ್ಕ್ ಡಿಸೈನ್ಸ್ ಯಾವ್ದೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ ನಾನು ನಿಮ್ಗೆ ಒಂದು ವಿಡಿಯೋ ಹಾಕ್ತೀನಿ, ನೋಡಿ. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ವಾಟ್ಸ್ಆಪ್ ನಂಬರ್ಗೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದು ಬಂದು 2,000 ರೂಪಾಯಿ ಆಗುತ್ತೆ. ಇದು ಬಂದು 3.5 ತಿಂಗಳು, ಮಿನಿಮಮ್ 3.5 ತಿಂಗಳು ಕೋರ್ಸ್ ಆಗಿರುತ್ತೆ. ಸೊ ಇದ್ರದ್ದು ಚಾರ್ಜ್ ಬಂದು ಕೇವಲ 2,000 ರೂಪಾಯಿ ಆಗುತ್ತೆ. ಸೊ 2,000 ರೂಪಾಯಿಗೆ ನಿಮಗೆ 40 ವೆರೈಟಿ ಬ್ಲೌಸ್ ನೆಕ್ ಡಿಸೈನ್ಸ್ ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇದು ಬಂದು ಬಾಡಿ ಮೆಷರ್ಮೆಂಟ್ ತಗೊಂಡಿದ್ದೀನಿ. ಬಾಡಿ ಮೆಷರ್ಮೆಂಟ್ ಪ್ರಕಾರ ಮಾಡ್ತಾ ಇರೋದು. ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 35 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8 ಮುಕ್ಕಾಲ್ ಆಗುತ್ತೆ. 8 ಮುಕ್ಕಾಲ್ಗೆ ನೋಡಿ ಲೈನಿಂಗ್ ನ ಫೋಲ್ಡೆಡ್ ಅಲ್ಲಿ ಹಾಕೊಂಡಿದ್ದೀನಿ. 8 ಮುಕ್ಕಾಲ್ಗೆ 3 ಇಂಚು ಸೇರಿಸಿ 11 ಮುಕ್ಕಾಲ್ಗೆ ನಾನಿಲ್ಲಿ ಲೈನಿಂಗ್ ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಉದ್ದ ಇವ್ರದ್ದು ಬ್ಲೌಸ್ ನ ಲೆಂತ್ ರೆಡಿ 14 ಇಂಚು. ಸೊ ಬ್ಯಾಕ್ ಪಾರ್ಟಿಗೆ ನಾನು ಹಾಕ್ತಾ ಇರೋದು ಫಸ್ಟ್ಗೆ 14ಕ್ಕೆ 1 ಇಂಚು ಸೇರಿಸಿ 15 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಕಟ್ ಮಾಡ್ಕೊಳ್ಳೋಣ. ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 35, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8 ಮುಕ್ಕಾಲ್ ಆಗುತ್ತೆ. ಸೊ ಇವ್ರದ್ದು ಶೋಲ್ಡರ್ ಬಂದು 14.5. ಸೊ 14.5ನಲ್ಲಿ ಅರ್ಧ ಅಂದ್ರೆ 8 ಕಾಲ್ ಆಗುತ್ತೆ, ಸಾರಿ 7 ಕಾಲ್ ಆಗುತ್ತೆ ಶೋಲ್ಡರ್. ಫಸ್ಟ್ ನಾವು ಬ್ಯಾಕ್ ಪಾರ್ಟ್ ನ ಮಾರ್ಕ್ ಹಾಕೊಳ್ಳೋಣ. ಸೊ ಇದು ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್, ಪ್ಲಸ್ ನಿಮ್ಗೆ ಇಲ್ಲಿ ಬ್ಯಾಕ್ ಹುಕ್ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ, ಇಲ್ಲಿ ಬ್ಯಾಕ್ ಹುಕ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟ್ ಅಲ್ಲಿ ನಾನೇನ್ ಮಾಡ್ತೀನಿ, 1/2 ಇಂಚು ಹುಕ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಬಿಟ್ಕೊಳ್ತೀನಿ. ಸಪೋಸ್ ಇದನ್ನ ಫ್ರಂಟ್ ಅಲ್ಲಿ ಬಿಡ್ತಿದ್ರೆ ಬ್ಯಾಕ್ ಅಲ್ಲಿ ಇದು ಬಿಡೋ ಹಾಗಿಲ್ಲ, ಆಯ್ತಾ? ಅದಾದ್ಮೇಲೆ ಇವ್ರದ್ದು ಶೋಲ್ಡರ್ ಬಂದು 14.5, ಅದ್ರಲ್ಲಿ ಅರ್ಧ ಅಂದ್ರೆ 7 ಕಾಲ್ ಆಗುತ್ತೆ. 1/4 ಇಂಚು ಮೈನಸ್ ಮಾಡ್ಕೊಂಡು 7 ಇಂಚ್ ಇಟ್ಕೊಳ್ಳಿ. ಸೊ ಈಗ 7 ಇಂಚಿಗೆ ಅರ್ಧ ಇಂಚು ಸೇರಿಸಿ 7.5 ಇಂಚಿಗೆ ಆರ್ಮೋಲ್ ಲೆಂತ್ ಲೈನ್ ಮಾರ್ಕ್ ಹಾಕೊಳ್ಳೋಣ. ಇಲ್ಲೊಂದು ಲೈನ್ ಹಾಕೊಂಡ್ಬಿಡೋಣ. ಇಲ್ಲಿ 7 ಇಂಚ್ ಇದೆ, ಅಷ್ಟೇ 7 ಇಂಚು ಇಲ್ಲೂ ಇಟ್ಕೊಳ್ಳಿ. ಸೊ ಇದು ನಾರ್ಮಲ್ ಆಗಿ ನಾವು ಹಾಕೊಳ್ಳುವಂಥದ್ದು. ಸೊ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮ್ಗೆ ಒಂದು ಟ್ರಿಕ್ ಕೊಡ್ತೀನಿ ಅಂತ. ಯಾರಿಗೆಲ್ಲ ಸ್ವಲ್ಪ ಸಣ್ಣ ಇರುವಂಥವ್ರಿಗೆಲ್ಲ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಫ್ರಂಟ್ ಡೀಪ್ ನೆಕ್, ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ಆದ್ರೂ ಸರಿ, ಬೋಟ್ ನೆಕ್ ಬ್ಲೌಸ್ ಆದ್ರೂ ಸರಿ,
ತುಂಬಾ ಸಣ್ಣ ಇರುವಂತವ್ರಿಗೆ ಫ್ರಂಟ್ ಅಲ್ಲಿ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ಯಾರೆಲ್ಲ ನೀವು ಈ ತರ ಬ್ಲೌಸ್ ಮಾಡಿದಾಗ ಫ್ರಂಟ್ ಅಲ್ಲಿ ಆರ್ಮೋಲ್ ರಿಂಕಲ್ಸ್ ಫೇಸ್ ಮಾಡ್ತಾ ಇದ್ದೀರಾ ಅಂತವರಿಗೆ ನಾನು ಇಲ್ಲೊಂದು ಟ್ರಿಕ್ ಕೊಡ್ತಾ ಇದ್ದೀನಿ. ಆ ತರದವ್ರು ಯಾರೇ ಆಗಲಿ ಇಲ್ಲೊಂದು 1/2 ಇಂಚು ಈ ಕಡೆ ಒಳಗಡೆ ಬನ್ನಿ. ಒಳಗಡೆ ಬಂದು ಈ ರೀತಿ ಮಾರ್ಕ್ ಹಾಕೊಳ್ಳಿ. ಓಕೆನಾ? ಈ ರೀತಿ ಮಾರ್ಕ್ ಹಾಕೊಂಡು ಸೊ ಈ ಲೈನ್ ಬದಲು ಇಲ್ಲಿ ಹಾಕೊಳ್ಬೇಕು 1/2 ಇಂಚು ಒಳಗಡೆ ಬಂದು. ಸೊ ಈಗ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ ಇವ್ರದ್ದು 35 ಇಂಚು 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.75 ಆಗುತ್ತೆ. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್. ಈಗ ಏನ್ ಮಾಡ್ಬೇಕು, ಈ ಲೈನ್ ಲೆಕ್ಕ ತಗೊಳ್ಳೋ ಹಂಗಿಲ್ಲ, ರಿಂಕಸ್ ಬರುತ್ತೆ ಅಂದಾಗ 1/2 ಇಂಚು ಒಳಗಡೆ ಬಂದು ಹಾಕೊಬೇಕು. ಸೊ ಈಗ ಆರ್ಮೋಲ್ ಶೇಪ್ ಕೊಡೋಣ ಈ ರೀತಿ. ಸೊ ಇಲ್ಲಿ ನಾನೊಂದು 4 ಇಂಚು ನೆಕ್ ಬಿಡ್ತು ಇಟ್ಕೊಳ್ತೀನಿ. ಸೊ ಇಲ್ಲಿ ಶೋಲ್ಡರ್ ಸ್ಲೋಪ್ಗೆ ನೀವು ಮಾರ್ಕ್ ಹಾಕ್ಲೇಬೇಕು. ಅದಾದ್ಮೇಲೆ ಇವ್ರದ್ದು ಸೊಂಟದ ಸುತ್ತಳತೆ ಬಂದು 30 ಇಂಚು 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.5 ಆಗುತ್ತೆ. 7.5ಗೆ 1 ಇಂಚ್ ಸೇರಿಸ್ಕೊಂಡು 8.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಸೆಂಟ್ರಲ್ ಮಾರ್ಕ್ ಹಾಕೊಳ್ಳಿ ಡಾಟ್ಗೋಸ್ಕರ. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್. ಈಗ ನಾವು ಲೈನ್ ಹಾಕೊಳ್ಳೋಣ. ಸೊ ಇಷ್ಟ ಆದ್ಮೇಲೆ ಇಲ್ಲಿ ನಾವೇನು ಆರ್ಮೋಲ್ ರೌಂಡ್ ಹಾಕಿದೀವಿ, ಆರ್ಮೋಲ್ ರೌಂಡ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಶೋಲ್ಡರ್ ಸ್ಲೋಪ್ 1/2 ಇಂಚ್ ಬಿಟ್ಟಿದೀವಿ, 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಡಬೇಕು. ಅದಾದ್ಮೇಲೆ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ, ಆರ್ಮೋಲ್ ರೌಂಡ್ ಬಂದು ಇವ್ರದ್ದು 15.25 ಇದೆ. 15.25ನಲ್ಲಿ ಅರ್ಧ ಅಂತ ಅಂದ್ರೆ 7.25 ಆಗುತ್ತೆ. ಇಲ್ಲಿಂದ ನಾವು ಈ ರೀತಿ ಮೆಷರ್ ಮಾಡ್ಕೊಂಡು ನೋಡ್ಬೇಕು 7.25 ಬರುತ್ತಾ ಅಂತ. ನೋಡಿ ಎಕ್ಸಾಕ್ಟ್ ಆಗಿ 7.25 ಬರುತ್ತೆ. ಸೊ ಹೆಂಗೆ ನಾವು ಶೋಲ್ಡರ್ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಆರ್ಮೋಲ್ ರೌಂಡ್ ಕೂಡ ಕರೆಕ್ಟ್ ಆಗಿ ಬಂದೇ ಬರುತ್ತೆ. ಅದಾದ್ಮೇಲೆ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಬಂದು 10.25 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಆಗ್ತಾ ಇದೀನಿ. ಮೇಲ್ಗಡೆ 4 ಇಂಚ್ ಇದೆ, ಕೆಳಗಡೆ ಬ್ರಾಡ್, ಕೆಳಗಡೆನು 4 ಇಂಚ್ ಇಟ್ಕೊಳ್ಳಿ. ಜಾಸ್ತಿ ಬ್ರಾಡ್ ಬೇಕು ಅನ್ನೋರು 4.25 ಇಟ್ಕೊಳ್ಳಿ, ಕಡಿಮೆ ಬೇಕು ಅನ್ನೋರು ಕೆಳಗಡೆ 3.25 ಇಂಚ್ ಇಟ್ಕೊಳ್ಳಿ. ಸೊ ಈಗ ಫಸ್ಟಿಗೆ ನಾವು ಬೋಟ್ ನೆಕ್ ಮಾರ್ಕ್ ಹಾಕೊಳ್ಳೋಣ. ಇಲ್ಲಿಂದ 3 ಅಥವಾ 3.25 ಇಂಚಿಗೆ ನೀವು ಮಾರ್ಕ್ ಹಾಕೊಳ್ಬಹುದು. ಇಲ್ಲಿ ನಾನು 3 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಬೋಟ್ ನೆಕ್ ಹಾಕೊಳ್ತೀನಿ. ಸೊ ಅದಾದ್ಮೇಲೆ ನಾನು ಇಲ್ಲೊಂದು ಶೇಪ್ ಕೊಡ್ತೀನಿ. ಸೊ ಇಲ್ಲಿ ಬ್ಯಾಕ್ ಹುಕ್ ಆಗಿರೋದ್ರಿಂದ ಇಲ್ಲೂ ಒಂದು ಬಟನ್ ಬರುತ್ತೆ, ಇಲ್ಲೂ ಹುಕ್ ಬರುತ್ತೆ. ಒಂದು 1/2 ಇಂಚ್ ಅಷ್ಟು ಈ ತರ ಒಂದು 1/2 ಇಂಚ್ ಸಾಕು. ಇನ್ನೊಂದು ಲೈನ್ ಹಾಕೊಳ್ಳಿ. ಹಾಕೊಂಡು ಸೊ ಈಗ ಇಲ್ಲೊಂದು ಶೇಪ್ ಹೇಳ್ಕೊಡ್ತಾ ಇದ್ದೀನಿ, ಬೇಕಿದ್ರೆ ನೀವು ಅದನ್ನು ಕಲಿಬಹುದು. 7.25 ಇದೆ. ಸೊ 7.25ನಲ್ಲಿ ಅರ್ಧ ಈ ರೀತಿ ಸೆಂಟರ್ಗೆ ನಾವು ಇಲ್ಲಿ ಮಾರ್ಕ್ ಹಾಕೊಳ್ಳೋಣ. ಮಾರ್ಕ್ ಹಾಕೊಂಡು ಜಸ್ಟ್ ನಾವೇನು ಶೇಪ್ ಹಾಕಬೇಕು ಅಂದ್ಕೊಂಡಿರ್ತೀವಿ, ಸೊ ಇಲ್ಲಿ ನಾನು ಎಕ್ಸಾಕ್ಟ್ ಡೈಮಂಡ್ ಶೇಪ್ ಅಲ್ಲ, ರೌಂಡ್ ವಿತ್ ಡೈಮಂಡ್ ಶೇಪ್ ಹಾಕ್ತಾ ಇದ್ದೀನಿ ಈ ರೀತಿ. ಸೊ ಇಲ್ಲೊಂದು ಡಾಟ್ ಮಾರ್ಕ್ ಹಾಕೊಳ್ಳೋಣ. ಇದು ನಮ್ಮ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಇದನ್ನ ಈ ರೀತಿ ಟರ್ನ್ ಮಾಡಿ ಇಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಫ್ರಂಟ್. ಸೊ ಇವ್ರದ್ದು ರೆಡಿ 14, ಅದಕ್ಕೆ 1 ಇಂಚು ಸೇರಿಸಿ 15 ಇಂಚು ಬ್ಯಾಕ್ ಪಾರ್ಟ್ ತಗೊಂಡಿದ್ವಿ. ಫ್ರಂಟ್ಗೆ 2 ಇಂಚು ಸೇರಿಸೋಣ. 14 + 2 16 ಇಂಚು. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಕಟ್ ಮಾಡ್ಕೊಳ್ಳಿ. ಶೋಲ್ಡರ್ ಸೇಮ್ ಬ್ಯಾಕ್ ಪಾರ್ಟ್ ಅಲ್ಲಿ ಏನಿಟ್ಟಿದ್ವಿ ಅಷ್ಟೇ ಹೇಳೋಣ, ಬಟ್ ಇದರಲ್ಲಿ ಉಪ್ಪಟ್ಟಿ ಕಾಜಾ ಪಟ್ಟಿಗೆ ಬಿಡೋಂಗಿಲ್ಲ. ಫ್ರಂಟ್
ಬ್ಯಾಕ್ ಹುಕ್ ಆಗಿರೋದ್ರಿಂದ ಬ್ಯಾಕಲ್ಲಿ ಬಿಟ್ಟಿದ್ದೀವಿ. ಸೊ ಸೇಮ್ ಎಷ್ಟಿಟ್ಟು ಇಟ್ಕೊಂಡಿದ್ವಿ ಅಷ್ಟು ಮಾರ್ಕ್ ಹಾಕೊಳ್ಳೋಣ. ಸೊ 7 ಇಂಚು ಶೋಲ್ಡರ್, 7.5 ಇಂಚು ಆರ್ಮೋಲ್ ಲೆಂತ್. ಸೊ ಇಲ್ಲೂ ಅಷ್ಟೇ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಆರ್ಮೋಲ್ ರಿಂಕಲ್ಸ್ ಬರಬಾರ್ದು ಅಂತ ಬಿಟ್ಟಿದ್ವಲ್ಲ, ಸೊ ಫ್ರಂಟ್ ಪಾರ್ಟ್ ಅಲ್ಲೂ ಅಷ್ಟೇ ಅದೇ ತರ ಸೇಮ್ 1/2 ಇಂಚಿಗೆ ಈ ರೀತಿ ಮಾರ್ಕ್ ಹಾಕೊಂಡು, ಸೊ ಅದನ್ನ ನಾವೇನ್ ಮಾಡಿದ್ವಿ ಒಳಗಡೆಯಿಂದ ಹಾಕಿದ್ವಿ, ಫ್ರಂಟ್ ಅನ್ನ ನಾವೇನ್ ಮಾಡ್ತೀವಿ ಹೊರಗಡೆಯಿಂದ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 8.25 ಇಂಚು ಮಾರ್ಕ್ ಹಾಕೊಂಡು, ಸೊ ಅಲ್ಲಿಗೆ ಈ ರೌಂಡ್ ಶೇಪ್ ಹೋಗ್ಲಿ. 4 ಇಂಚು ನೆಕ್ ವಿಡ್ತ್, ಶೋಲ್ಡರ್ ಸ್ಲೋಪ್ 1/2 ಇಂಚ್, 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ. ಸೊ ಬ್ಯಾಕ್ ಅಲ್ಲಿ ಬಂದಿರುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ಬಂದೇ ಬರುತ್ತೆ. ಅದಾದ್ಮೇಲೆ ಅಪೆಕ್ಸ್ ಪಾಯಿಂಟ್, ಫುಲ್ ಬಸ್ಟ್ ನಾವು ಮಾರ್ಕ್ ಹಾಕ್ಬೇಕಲ್ಲ, ಸೊ ಹಾಗಾಗಿ ಅಪೆಕ್ಸ್ ಪಾಯಿಂಟ್ ಇವ್ರದ್ದು ರೆಡಿ 9.25 ಇಂಚು, ಅದಕ್ಕೆ 1/2 ಇಂಚು ಸೇರಿಸಿ 10 ಇಂಚಿಗೆ ಮಾರ್ಕ್ ಹಾಕ್ತಾ ಇದೀನಿ. ಲೈನ್ ಹಾಕೋಣ. ಈ ಲೈನ್ ಅಲ್ಲಿ ನಾವು ಮಿಡಲ್ ಚೆಸ್ಟ್ ರೌಂಡ್ ಅಥವಾ ಫುಲ್ ಬಸ್ಟ್ ಮಾರ್ಕ್ ಹಾಕೊಳ್ಳೋಣ. ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಹಾಗೆ ಮಿಡಲ್ ಚೆಸ್ಟ್, ಅಪ್ಪರ್ ಚೆಸ್ಟ್ 35 ಇಂಚು, ಮಿಡಲ್ ಚೆಸ್ಟ್ ಬಂದು 37 ಇಂಚು. 37 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.25 ಆಗುತ್ತೆ. ಸೊ 9.25 ಮಾರ್ಕ್ ಹಾಕೋಣ. ಸೊ ಫ್ರಂಟ್ ಅಲ್ಲಿ ಇಲ್ಲಿ 1/2 ಇಂಚು ಡಾಟ್ಗಾಗಿ 1/2 ಇಂಚು ಬಿಡೋಣ. ಓಕೆನಾ? ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 2.25 ಇಂಚು ಅಂಡರ್ ಬಸ್ಟ್ ಲೈನ್ ಅಥವಾ ಫ್ರಂಟ್ ಪಟ್ಟಿ ಏನ್ ನಾವು ಹಾಕ್ತಿವಿ ಅದಕ್ಕೆ ಲೈನ್ ಹಾಕೊಳ್ಬೇಕು. ಇಲ್ಲಿಂದ ಲೈನ್ ಹಾಕೊಳ್ಳೋಣ. ಸೊ ಇಲ್ಲಿ ಎಷ್ಟು ಮಾರ್ಕ್ ಹಾಕಿದೀವಿ 9.25 ಇಂಚು, ಸೊ ಅಷ್ಟೇ ಮಾರ್ಕ್ ಇಲ್ಲೂ ಕೂಡ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲೂ ಕೂಡ ಸೇಮ್ ಅಷ್ಟೇ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿಂದ ಮಾರ್ಜಿನ್ಗೆ 2 ಇಂಚು, ಲೈನ್ ಹಾಕೊಳ್ಳೋಣ. ಈಗ ಡಾಟ್ಗೆ ವಿಡ್ತ್, ಎದೆಯ ಸುತ್ತಳತೆಯ 10ನೇ ಒಂದು ಭಾಗ ಅಂದ್ರೆ 35 ಇಂಚು, 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.25 ಬರುತ್ತೆ. ಮಾರ್ಕ್ ಹಾಕೊಳ್ಳಿ. ಇಲ್ಲೂ ಅಷ್ಟೇ 3.25 ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇವ್ರದ್ದು ಸೊಂಟದ ಸುತ್ತಳತೆ 7.25, ಇಲ್ಲಿಂದ 7.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಎಷ್ಟು ಮಿಕ್ಕಿದೆ ನೋಡಿ, 1.25 ಇಂಚ್ ಮಿಕ್ಕಿದೆ. ಸೊ 2 ಕಡೆ ಅದನ್ನ ಈ ರೀತಿ ಡಿವೈಡ್ ಮಾಡಿ ಮೇನ್ ಡಾಟ್ ಹಾಕೊಳ್ಳೋಣ. ಇಲ್ಲಿಂದ 1 ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಂಡು ಫ್ರಂಟ್ ಪಟ್ಟಿ ಶೇಪ್ ಕೊಡಿ. ಅದಾದ್ಮೇಲೆ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಹಾಕೊಂಡು ಡಾಟ್ ಮಾರ್ಕ್ ಹಾಕೊಳ್ಳೋಣ. ಮತ್ತೆ ಅಷ್ಟೇ ಇಲ್ಲಿಂದಾನು 2 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿಂದ 1.25 ಇಂಚ್ ಮಾರ್ಜಿನ್ ಅಲ್ಲಿ ಡಾಟ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲೂ ಅಷ್ಟೇ ಸೇಮ್ ಈ ರೀತಿ ಡಾಟ್ ಹಾಕೊಳ್ಳಿ. ಇಲ್ಲಿ ಫ್ರಂಟ್ ಅಲ್ಲಿ ಡೀಪ್ ನೆಕ್, ಇವ್ರದ್ದು ಫ್ರಂಟ್ ಡೀಪ್ ಬಂದು 7 ಇಂಚು, ಅದಕ್ಕೆ 1/2 ಇಂಚು ಸೇರಿಸಿ 7.25 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. 4 ಇಂಚ್ ಏನ್ ನೆಕ್ ಬಿಡ್ತಿದೆ ಸೇಮ್ ಅದನ್ನು ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಒಂದು ಲೈನ್ ಹಾಕೊಳ್ಳಿ. ಸೊ ಇಲ್ಲಿ ಹಾಗೆ ಒಂದು ರೌಂಡ್ ಶೇಪ್ ಕೊಟ್ಬಿಡ್ತೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಬ್ಲೌಸ್ ನ ಕಟಿಂಗ್ ಆಗಿತ್ತು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 28ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.